ಹಾಯ್ ಹಲೋ ನನ್ನ ಮುದ್ದು ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋನು ಬಂದು ಬೆಂಗಳೂರು ವಿಡಿಯೋನೇ ಆಗಿರುತ್ತೆ ಸ್ನೇಹಿತರೆ. ತಮ್ಮನ ಮನೆಯಿಂದ ಅತ್ತೆ ಹಾಗೂ ಚಿಕ್ಕಪ್ಪ ಅವ್ರ ಮನೆ ಕಡೆ ನಮ್ಮ ಪಯಣ ಸಾಗಿದೆ ಸ್ನೇಹಿತರೆ. ನೈಟ್ ಒಂದು 9ರಿಂದ 9:30 ಟೈಮ್ ಆಗ್ತಾ ಇತ್ತು. 9:20 ಆಗಿತ್ತು ಸ್ನೇಹಿತರೆ. ಇಲ್ಲಿ ದಾಸರಳ್ಳಿ ಬಿಟ್ಟಾಗ ಅಲ್ಲಿಂದ ವೈಟ್ ಫೀಲ್ಡಿಗೆ ಹೋಗ್ಬೇಕಂದ್ರೆ ತುಂಬಾನೇ ದೂರ. ನಾವು ಅಲ್ಲಿಗೆ ಹೋಗೋಷ್ಟರಲ್ಲಿ ಅಡಿಗೆ ಎಲ್ಲ ರೆಡಿ ಆಗಿತ್ತು. ಎಷ್ಟೊತ್ತಿಗೆ ಬರ್ತೀರಾ, ಇನ್ನೇ ಎಲ್ಲಿದ್ದೀರಾ ಅಂತಾನೆ ಕೇಳ್ತಾ ಇದ್ರು ಸ್ನೇಹಿತರೆ. ಹಾಗೇನೆ ಹೋಗಿದ ತಕ್ಷಣ ಊಟ ಮಾಡ್ಬಿಟ್ಟು ಅತ್ತೆರ ಮನೆ ಹತ್ರ ಬಂದು ಮಲ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ನೇಹಿತರೆ ಇದು ಬಂದ್ಬಿಟ್ಟು ಅಂದ್ರೆ ಏಕಾದಶಿ ಹಿಂದಿನ ದಿನ. ಏಕಾದಶಿ ನಾನು ಯಾವಾಗ್ಲೂ ಹೇಳ್ತಿರ್ತೀನಲ್ವಾ, ತುಂಬಾನೇ ಚೆನ್ನಾಗಿ ಆಚರಣೆ ಮಾಡ್ತೀವಿ ಅಂತ. ಹಾಗಾಗಿ ನಮ್ಮ ಅತ್ತೆ ಮಾತ್ರ ಎಲ್ಲೇ ಇದ್ರು ಬಿಡೋದಿಲ್ಲ. ಏಕಾದಶಿ ನಮಗೆ ಅಷ್ಟು ವಿಶೇಷ ಅಂತಾನೆ ಹೇಳ್ಬೋದು. ಹಾಗಾಗಿ ಉಂಡೆ ಎಲ್ಲ ಸ್ಪೆಷಲ್ ತಂಬಿಟ್ಟು ಸ್ನೇಹಿತರೆ. ಹಾಗಾಗಿ ನನಗೂ ಇಷ್ಟ. ಹಾಗೇನೆ ನಮ್ಮ ತಮ್ಮಗೆ ನೋಡಿ ಇಲ್ಲೆಲ್ಲ ತೆಂಗಿನಕಾಯಿ ಎಲ್ಲ ಒಂದೇ ಡ್ಯೂಟಿ. ಪಲ್ಯಕ್ಕೆಲ್ಲ ಹೆಚ್ಕೊಡೋದು ಎಲ್ಲ ಇಬ್ಬರೇ ಇರ್ತಾರಲ್ಲ, ಅವರೇ ಎಲ್ಲ ಮಾಡ್ಕೊಳ್ತಿರ್ತಾರೆ. ಹಾಗಾಗಿ ನಾನೆಲ್ಲ ತುರ್ಕೊಡ್ತೀನಿ ಬಿಡತ್ತೆ. ಅವನಿಗೆ ಏನ್ ಹೇಳ್ತಿ ಅಂದ್ರೆ ನಮ್ಮ ಅತ್ತೆ ಬಂದ್ಬಿಟ್ಟು, ಇಲ್ಲ ಸುಮ್ನಿರಮ್ಮ ಅವ್ನ್ ಮಾಡ್ಕೊಡ್ತಾನೆ ಬೇಗ ಅಂತ ಹೇಳಿ ಪಾಪ ಕೆಲ್ಸಕ್ಕೆ ಹೋಗಿದ್ದನ್ ಬಂದು ಮಾಡ್ಕೊಟ್ಟು ನಂತರ ಹೋಗಿದ್ದಂಥದ್ದು. ಹಾಗೇನೆ ಎಲ್ರು ಕುತ್ಕೊಂಡಿದ್ರು ಇಲ್ಲಿ. ನನ್ ಮಗನ ಹತ್ರ ಏನೋ ಮಾತಾಡ್ತಾ ಇದ್ದಾನೆ. ಹಾಗೇನೆ ಇಲ್ಲಿ ನಮ್ ತಮ್ಮ ಬಂದ್ಬಿಟ್ಟು ಅವನು, ಹಾಗೆ ನನ್ ಮಗ ಚಿಕ್ಕವನು, ಇವರೆಲ್ರು ಬೆಡ್ ಮೇಲೆ ಕುತ್ಕೊಂಡು ಟಿವಿ ನೋಡ್ಕೊಂಡು ಆಟ ಆಡ್ಕೊಂಡು ಈ ರೀತಿಯಾಗಿ ನೋಡಿ ಅವ್ ಏನೇನೆ ಎಲ್ಲ ಇದು ಮಾಡ್ತಿದ್ರು. ನೆಕ್ಸ್ಟ್ ನಮ್ಮ ಯಜಮಾನ್ರು ಕುತ್ಕೊಂಡಿದ್ರು. ಹಾಗೇನೆ ನಮ್ಮ ಅತ್ತೆ ಬಂದ್ಬಿಟ್ಟು ಎಳ್ಳು ಅಕ್ಕಿ ಹಾಗೇನೆ ಶೇಂಗಾ ಬೀಜ ಎಲ್ಲದನ್ನು ಹುರಿದು ಎಲ್ಲದನ್ನು ಹಾಕಿ ಚೆನ್ನಾಗಿ ಮಾಡ್ತಾರಂತಾನೆ ಹೇಳ್ಬೋದು. ನನಗೆ ಅದರಲ್ಲೂ ಸ್ಪೆಷಲ್ ಆಗಿ ಹೋಳ್ಗೆನೂ ಬೇಕು, ಹಾಗೇನೆ ತಂಬಿಟ್ಟು ಅಂತ ಹೇಳಿ ಎರಡನ್ನು ಮಾಡಿದ್ರು. ನಾನೇನು ಬೇರೆ ಏನು ಮಾಡ್ಲಿಲ್ಲ ಅಂತ ಹೇಳಿ. ಚಿಕ್ಕಪ್ಪರ ಮನೆಯಲ್ಲೆಲ್ಲ ನಾನ್ ವೆಜ್ ಮಾಡಿದ್ರು. ಹಾಗೇನೆ ನೆಕ್ಸ್ಟ್ ನಮ್ಮ ಯಜಮಾನ್ರು ಊಟ ಮಾಡ್ಲಿಲ್ಲ ಅಂತ ಹೇಳಿ ಅವರಿಗೆ ಫಿಶ್ ಎಲ್ಲ ತಗೊಂಡ್ಬಂದು ಅದನ್ನು ಮಾಡಿದ್ರು ಸ್ನೇಹಿತರೆ. ನಾನೇ ಏಕಾದಶಿ ಇತ್ತಲ್ವಾ, ಹಾಗಾಗಿ ಯಾವ್ದು ಇದು ಮಾಡ್ಲಿಲ್ಲ. ನಂತರದಲ್ಲಿ ಹೋಳ್ಗೆ ಎಲ್ಲ ರೆಡಿ ಮಾಡ್ತಾ ಇದ್ರು ಅತ್ತೆ. ಇಷ್ಟಲ್ಲಿ ನಿನ್ಗೆಲ್ಲ ಇದನ್ನು ಕೊಟ್ಟು ಬಿಡ್ತೀನಿ, ನೀನೆಲ್ಲ ಮಿಕ್ಸಿಗೆ ಹಾಕಿ ಇಟ್ಟಿರೋ ಪುಡಿ ಮಾಡಿ ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿ. ಅಷ್ಟರಲ್ಲಿ ಅದೆಲ್ಲ ಆಗಿದ್ಮೇಲೆ ಇಲ್ಲಿ ಚಿಕ್ಕಪ್ಪರ ಮನೆ ಹತ್ರ ಅಲ್ಲಿಗೂ ಅಲ್ಗೂ ಸ್ವಲ್ಪ ಹತ್ರನೇ ನಡ್ಕೊಂಡು ಹೋಗ್ಬೋದು. ಇದು ಆಟೋದಲ್ಲಿ ಬೇಕಂದ್ರೂ ಹೋಗ್ಬೋದು ಸ್ನೇಹಿತರೆ. ನಾವೇನ್ ಮಾಡ್ತಿದ್ವಿ, ಆಟೋ ಮಾಡ್ಕೊಳ್ಳೋದು ಹೋಗೋದು ಈ ರೀತಿ ಮಾಡ್ತಿದ್ವಿ. ಚಿಕ್ಕಪ್ಪರ ಮನೆ ಹತ್ರ ಅಡಿಗೆ ಆಗಿದೆ ಊಟಕ್ಕೆ ಅಂತ ಹೇಳಿ ಅವ್ರು ಇದು ಮಾಡಿದ್ರು. ಹಾಗಾಗಿ ಅಲ್ಲಿಗೆ ಹೋಗಿ ಊಟ ಮಾಡಿ ನಮ್ಮ ಯಜಮಾನ್ರು ಅಷ್ಟೇ ಊಟ ಮಾಡಿದ್ದು, ನಾವೇನು ಊಟ ಮಾಡಿಲ್ಲ. ಊಟ ಮಾಡ್ಕೊಂಡು ನಂತರದಲ್ಲಿ ಇಲ್ಲಿ ಮಾಲ್ಗೆ ಬಂದಿದ್ದೀವಿ ಸ್ನೇಹಿತರೆ. ಮಾಲ್ಗೆ ಹತ್ರನೇ ಇರುವಂಥದ್ದು ಇಲ್ಲಿ ಚಿಕ್ಕಪ್ಪರ ಮನೆಗೆ. ನಾವು ವೈಟ್ ಫೀಲ್ಡ್ ಹೊರತುರ್ಕೋಡಿ ಅಲ್ಲೆಲ್ಲ ಇದೆಯಲ್ಲ, ಹತ್ರನೇ. ಹಾಗಾಗಿ ಇಲ್ಲಿ ಬಂದಿದ್ದು. ಹಾಗೆ ಇಲ್ಲಿ ಲಿಫ್ಟಲ್ಲಿ ಹೋಗ್ತಾ ಇರುವಂಥದ್ದು ಸ್ನೇಹಿತರೆ. ಹಾಗೇನೆ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ, ತುಂಬಾ ಚೆನ್ನಾಗಿತ್ತು. ನಮ್ಮ ಇದ್ರಲ್ಲಿ ಗುಲ್ಬರ್ಗದಲ್ಲಿ ಏಷ್ಯನ್ ಮಾಲ್ ಇದೆಯಲ್ಲ, ಸೇಮ್ ಅದೇ ಥರನೇ ಎಲ್ಲ ಇರುವಂಥದ್ದು. ಹಾಗೇನೆ ತಂಗಿನೂ ಹಾಗೇನೆ ತಮ್ಮ ಬಂದ್ಬಿಟ್ಟು ಬನ್ನಿ ಅಕ್ಕ ಹೋಗಿ ಬರೋಣ ಅಂತ ಹೇಳಿ. ಈ ಕಡೆ ಇರೋರಿಗಿನ್ನ ದಾಸರಳ್ಳಿ, ಈ ಕಡೆ ನಮ್ಮ ತಮ್ಮ ಈ ತಂಗಿಗೆಲ್ಲ ಬಂದ್ಬಿಟ್ಟು ದೂರ. ಹಾಗಾಗಿ ಬೇರೆ ಜಾಗಕ್ಕೆಲ್ಲ ಹೋಗೋದಿತ್ತು, ಅಂದ್ರೆ ಪ್ಲೇಸ್ಗಳು ನೋಡೋದಕ್ಕೆಲ್ಲ. ಇವತ್ತಿಗೆ ಸದ್ಯಕ್ಕೆ ಇರ್ಲಿ, ಯಾಕಂದ್ರೆ ನಾವು ನೆಕ್ಸ್ಟ್ ಡೇ ಏಕಾದಶಿ ಇತ್ತಲ್ವಾ, ಹಾಗಾಗಿ ಊರಿಗೆ ಹೋಗ್ಬೇಕು ಅನ್ನೋದಿತ್ತು. ಹಾಗಾಗಿ ನೋಡ್ಕೊಂಡು ಹೋಗೋಣ, ಮತ್ತೇನಾದ್ರೂ ಸ್ವಲ್ಪ ಬಟ್ಟೆ ಏನಾದ್ರೂ ಶಾಪಿಂಗ್ ಮಾಡೋಣ ಅಂತ ಹೇಳಿ ಹೋದ್ವಿ. ಯಜಮಾನ್ರಿಗೆ ಬಂದ್ಬಿಟ್ಟು ಸ್ವಲ್ಪ ತಗೊಂಡ್ವಿ. ನಂತರ ತಂಗಿ ತಮ್ಮಗ್ ತಗೊಳ್ರಿ ಅಂದ್ರೆ ಅವ್ರು ಬೇಡ ಅಂತ ಹೇಳಿದ್ರು ಮಾಡಿದ್ರು. ನೆಕ್ಸ್ಟ್ ಬಾಕ ಇಲ್ಲೇನೇನ ಎಲ್ಲ ಇದೆ ನೋಡೋಣ, ಇಲ್ಲೇನಾದ್ರು ಬೇಕಂದ್ರೆ ಅಂತೇಳಿ ಅಲ್ಲಿ ಸ್ವಲ್ಪ ಎಲ್ಲದು ಚೆನ್ನಾಗಿತ್ತು ಸ್ನೇಹಿತರೆ. ನಮಗೆ ಏನ್ ಬೇಕು ಸ್ವಲ್ಪ ಒಂದು ಹೆಚ್ಚಿಗೆ ಅಂದ್ರೆ, ಯಾಕಂದ್ರೆ ಮತ್ತಿರ್ಗ ಅಲ್ಲಿಂದ ನಾವು ಗುಲ್ಬರ್ಗಕ್ಕೆ ಎಲ್ಲ ಲಗೇಜ್ ಎಲ್ಲ ಹೊತ್ಕೊಂಡ್ ಬರ್ಬೇಕು. ಹಾಗಾಗಿ ಹಾಗೇನೆ ಇದು ಫ್ಲವರ್ದು ನೋಡಿದ್ರಂತೂ ತುಂಬಾನೇ ಚೆನ್ನಾಗಿತ್ತು ಸ್ನೇಹಿತರೆ. ಎಷ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬಾನೇ ಖುಷಿ ಆಗ್ತಿತ್ತು. ತಗೊಳ್ಬೇಕಂತಾನು ಇಷ್ಟ ಆಗ್ತಿತ್ತು. ಆದ್ರೆ ಈಗಿರೋ ಇದ್ರಲ್ಲಿ ಇಲ್ಲಿಂದ ಬಾಡಿಗೆ ಮನೆಗೆ ನನಗೆ ಇತ್ತೀಚೆಗೆ ಏನಂದ್ರೆ, ಬಾಡಿಗೆ ಮನೆಯಲ್ಲಿ ಯಾವ್ದನ್ನು ಹೆಚ್ಚಿಗೆ ತುಂಬ್ಕೊಳ್ಳೋದು ಬೇಡ ಅಂತ ಈಗ ಆಲ್ರೆಡಿ ಒಂದು 5-6 ವರ್ಷದ ಮೇಲೆ ಆಯ್ತು ಕಮ್ಮಿ ಮಾಡ್ಬಿಟ್ಟಿದೀನಿ. ಹಾಗಾಗಿ ಇವಾಗ ಏನು ಇದು ಮಾಡಲ್ಲ. ಹಾಗೆ ತಂಗಿ ಬಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಈ ತಂಗಿ ಅಂದ್ರೆ ತುಂಬಾನೇ ಇಷ್ಟ, ಎಲ್ರಿಗೂ ಇಷ್ಟ ಪಡ್ತಾರೆ. ಅದ್ರಲ್ಲೂ ಸ್ವಲ್ಪ ಹೆಚ್ಚಿಗೆ ಹೇಳ್ತಾ ಇರ್ತಾರೆ, ನಿಮ್ಮೆಲ್ಲರಿಗಿಂತ ಅವಳು ಕಪ್ಪಿದ್ರುನು ಅವಳೇ ಚೆನ್ನಾಗಿ ಇರೋದು ಅಂತ ಹೇಳಿ. ಹಾಗಾಗಿ ಮಾಮೂನ ಹತ್ರ ಮಾಮಗೆ ಇದು ಬಕ್ಕೆ ತರ ಕೊಟ್ಬಿಟ್ಟು ಇದು ವಿಶ್ ಮಾಡ್ತಾ ಇದ್ಲು. ಹಾಗೆ ನನಗೂ ಹೇಳ್ತಾ ಇದ್ಲು, ಬಾ ಕೈಲಿ ನಮ್ಮಮ್ಮ ನಮ್ಮ ಅಕ್ಕನ್ಗೂ ಕೊಡು, ನೀನು ಫೋಟೋ ತೆಗೆದು ಅಂತ ಹೇಳಿ ಇದು ಮಾಡ್ತಿದ್ರು. ಹೀಗೆ ಇರುತ್ತೆ ಸ್ನೇಹಿತರೆ ಎಲ್ಲರೂ ಸೇರಿದಾಗ.
ಹಾಗೇನೆ ಸ್ನೇಹಿತರೆ ಎಲ್ಲ ಸುತ್ತಾಡ್ಕೊಂಡು ಎಲ್ಲ ನೋಡ್ಕೊಂಡು ಹಾಗೇನೆ ಎಲ್ಲ ಮಕ್ಳಿಗೆಲ್ಲ ಇಲ್ಲಿ ಆಟ ಆಡೋದಕ್ಕೆ ಚೆನ್ನಾಗಿದೆ. ಹಾಗೇನೆ ಮೇಲ್ಗಡೆ ಹೋಗಿ ಅಲ್ಲೇನಾದ್ರು ಸ್ವಲ್ಪ ಸ್ನಾಕ್ ತರ ತಿಂತೀರೇನೋ ಅಂದ್ರೆ ಬೇಡ ಬೇಡ ಅಂತಂದ್ರು. ಸರಿ ಅಂದ್ಬಿಟ್ಟು ಎಲ್ಲ ಸ್ವಲ್ಪ ಏನ್ ಬೇಕು ಒಂದ್ ಸ್ವಲ್ಪ ಐಟಮ್ಸ್ ತಗೊಂಡ್ವಿ ಅಷ್ಟೇನೆ ಸ್ನೇಹಿತರೆ. ತಗೊಂಡ್ ನಂತರ ಮನೆಗ್ ಬಂದ್ವಿ. ಬಂದಿದ ತಕ್ಷಣ ನಮ್ಮತ್ತೆ ಇಲ್ಲಿ ಎಲ್ಲ ರೆಡಿ ಮಾಡಿಟ್ಟಿದ್ರು. ಹಾಗಾಗಿ ಇಲ್ಲಿ ಮಿಕ್ಸಿಗೆ ಹಾಕೋಣ ಅಂತ ಹೇಳಿ ತಂಬಿಟ್ಟು ಮಾಡೋದಿಕ್ಕೆ ಸ್ನೇಹಿತರೆ. ಏಕಾದಶಿ ಅಂದಾಗ ಉಂಡೆನೆ ಸ್ಪೆಷಲ್. ನೆಕ್ಸ್ಟ್ ಡೇ ಹೋಳಿಗೆ ಎಲ್ಲ ಇಲ್ಲಿ ಬಂದ್ಬಿಟ್ಟು ರೆಡಿ ಮಾಡ್ತಾ ಇದೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಎಲ್ಲ ಪುಡಿ ಮಾಡಿ ಜಡಿ ಮಾಡಿಟ್ಟು ನಂತರದಲ್ಲಿ ನಮ್ಮತ್ತೆ ಹೇಳ್ತಾ ಇದ್ರು, ನಿಮ್ ಯಜಮಾನ್ರಿಗೆ ಫಸ್ಟ್ ಬೇರೆ ತೆಗ್ದಿಟ್ಬಿಡು, ಎಳ್ಳು ಹಾಕೋದ್ ಬೇಡ ಅವ್ರಿಗೆ, ನಂತರದಲ್ಲಿ ನಮಗ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಹಾಗೇನೆ ದೇವ್ರ ನೈವೇದ್ಯಕ್ಕೂ ತೆಗ್ದಿಟ್ಟು ಮಾಡಿದಂಥದ್ದು ಸ್ನೇಹಿತರೆ. ಎಲ್ಲ ಒಂದ್ 2-2 ಕೆಜಿ ಕಡಲೆ ಬೀಜ, ಕಡಲೆ ಒಂದ್ 2-2 ಕೆಜಿ ಈ ತರ ಕ್ವಾಂಟಿಟಿಯಲ್ಲಿ ಮಾಡಿದಂಥದ್ದು. ಈಗ ನಮಗೆ ಕೊಟ್ಟು ಕಳ್ಸೋದಿಕ್ಕೆ ಹಾಗೇನೆ ಅಲ್ಲಿ ಚಿಕ್ಕಪ್ಪರಿಗೂ ಕೊಡ್ತಾರೆ. ಮತ್ತೆ ಯಾರಾದ್ರೂ ಮನೆ ಹತ್ರ ಬಂದ್ರೆ ಅವ್ರಿಗೆ ಎಲ್ಲದಕ್ಕೂ ಕೊಡ್ತಿರ್ತಾರೆ. ಮತ್ ಮಗಳಿಗೆ ಕೊಟ್ಟು ಕಳ್ಸೋದಿಕ್ಕೆ ಈಗೇನೆ ಸ್ನೇಹಿತರೆ ಒಂದು ಯಾವಾಗ್ಲೇ ಆಗ್ಲಿ ಊರಲ್ಲಿ ಇದ್ದಾಗ್ಲೂ ಅಷ್ಟೇನೆ ಫಸ್ಟ್ ನಮಗೆ ಕೊಡ್ತಿದ್ದ. ಅದು ಏಕಾದಶಿ ಬಂದಾಗಂತೂ ನಾನು ಎಲ್ರಿಗೂ ಹೆಚ್ಚಿಗೆ ನೆನಪು ಮಾಡ್ಕೊಳ್ತಿರ್ತೀನಿ. ವಿಡಿಯೋದಲ್ಲೂ ಹೇಳಿರ್ತೀನಿ, ನಿಮ್ಗೆ ಕೆಲವೊಂದ್ಸಲ ಗೊತ್ತಿರುತ್ತೆ ಸ್ನೇಹಿತರೆ. ನಂತರ ಅವ್ರಿಗೆ ಎತ್ತಿಟ್ಬಿಟ್ಟು ನೋಡಿ ಎತ್ತಿಟ್ಟಿದೀನಿ. ನಂತರ ಎಳ್ಳು, ಶೇಂಗಾ ಬೀಜ ಎಲ್ಲದನ್ನು ಸೇರಿಸ್ಕೊಳ್ತಾ ಇರುವಂತದ್ದು ಸ್ನೇಹಿತರೆ. ಈಗ ಇಷ್ಟೆಲ್ಲದನ್ನು ರೆಡಿ ಮಾಡಿಟ್ಟು ಮತ್ತೆ ಒಂದ್ ಕಡೆ ಬಂದ್ಬಿಟ್ಟು ತಮ್ಮ ಬಂದ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದ. ಅದು ನನ್ ಕ್ಲಿಪ್ಪಿಂಗ್ಸೇ ತೆಕ್ಕೊಳ್ಳಿಲ್ಲ ಸ್ನೇಹಿತರೆ. ತೆಕ್ಕೊಳ್ಬೋದಿತ್ತು, ಗಡಿಬಿಡಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ತುಂಬಾನೇ ಈ ಕಡೆ ಹೋಳ್ಗೆ ಮಾಡ್ತಾ ಇದ್ರು, ಮತ್ತೆ ಆ ಕಡೆ ಯಜಮಾನ್ರಿಗೆ ಅವ್ರಿಗೆ ನೋಡ್ಕೊಳ್ಬೇಕಿತ್ತು. ಅಂದ್ರೆ ಸ್ವಲ್ಪ ಟೈಮ್ ಟು ಟೈಮ್ ಕರೆಕ್ಟ್ ಅವರಿಗೆ ಊಟ ಏನ್ ಕೊಡ್ಬೇಕು, ಟ್ಯಾಬ್ಲೆಟ್ಸ್ ಈ ತರ ಎಲ್ಲದೂ ಇರುತ್ತೆ. ಹಾಗಾಗಿ ಸ್ವಲ್ಪ ಆ ಕಡೆಗೆ ಈ ಕಡೆಗೆ ಮತ್ತೆ ಬೆಳಗ್ಗೆ ಬೇಗ ಊರಿಗೆ ಹೊರಡ್ಬೇಕು ಅನ್ನೋದಿತ್ತು ಸ್ನೇಹಿತರೆ. ಬೇಗ ಬಿಟ್ವಿ ಅಂದ್ಬಿಟ್ರೆ ಜಲ್ದಿ ಬಂದಿರ್ತೀವಿ. ನೋಡಿ ಇದು ಎಳ್ಳು ರುಬ್ಬಿ ಹಾಕ್ತಾ ಇರುವಂತದ್ದು. ಸ್ವಲ್ಪ ತಡ ಮಾಡಿ ಟಿಫನ್ ಎಲ್ಲ ಮಾಡ್ಕೊಂಡು ಹೊರಟ್ವಿ ಅಂದ್ರೆ ಖಂಡಿತವಾಗ್ಲೂ ನಾವು ಬರೋಷ್ಟರಲ್ಲಿ ಮಧ್ಯಾಹ್ನನೇ ಆಗ್ಬಿಟ್ಟಿರೋದು. ಹಾಗಾಗಿ ಬೇಗ ಒಂದು 4 ಗಂಟೆ 4:30ಗೆ ಬಿಡ್ಬೇಕು ಅನ್ನುವಂಥದ್ದಾಗಿತ್ತು. ಹಾಗಾಗಿ ಅದೇ ಟೈಮಿಗೆ ಬಿಟ್ವಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಚಿಕ್ಕಪ್ಪ ಬಂದ್ಬಿಟ್ಟು ಮೆಜೆಸ್ಟಿಕ್ ವರ್ಗು ಬಂದು ಬಸ್ ಹತ್ಸಿ ನಂತರದಲ್ಲಿ ಅವ್ರು ಹೋದ್ರು. ನಾವು ಬೇಗನೆ 10 ಗಂಟೆ ಅಷ್ಟರಲ್ಲೇ ನಾವು ಅಲ್ಲೇ ನಮ್ ಊರಲ್ಲಿ ಇದ್ವಿ ಸ್ನೇಹಿತರೆ. ಬೇಗ ಬಂದಿದ್ರಿಂದ ತಡ ಮಾಡಿ ಬಂದ್ವಿ ಅಂದ್ರೆ ಲೇಟ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಹಾಗೇನೆ ಹೋಳ್ಗೆ ಉಂಡೆ ಕಟ್ಟಿದ್ದು ಅದೆಲ್ಲದನ್ನು ವಿಡಿಯೋ ಮಾಡ್ಕೊಳ್ಳೋದಿಕ್ ಆಗ್ಲಿಲ್ಲ ಸ್ನೇಹಿತರೆ. ನಂತರ ಇದನ್ನ ನಾನು ತಗೊಂಡೋಗಿದ್ದಂಥದ್ದು. ಅಂದ್ರೆ ಈಗ ಅನ್ಕೊಳ್ಬೋದು ಕೆಲವ್ರು, ನೀವು ಮಾತ್ರ ಹೋಗಿ ತಿಂದ್ ಬರ್ತೀರಾ, ನೀವೇನ್ ಇದು ಮಾಡ್ಕೊಂಡು ಹೋಗಿದ್ರು ಅಂತ ಹೇಳಿ. ಹಾಗಾಗಿ ನಾನು ಯಾವತ್ತೂ ಹಾಗೆ ಹೋಗೋ ಚಾನ್ಸೇ ಇಲ್ಲ ಸ್ನೇಹಿತರೆ. ನನ್ ಕೈಲಿ ಏನಾಗುತ್ತೋ ಅದನ್ನ ನಾನು ಮಾಡ್ಕೊಂಡು ಹೋಗಿರ್ತೀನಿ. ಹಾಗೇನೆ ಇನ್ನೊಂದೇನಂದ್ರೆ, ಅಷ್ಟು ದೂರ ಇದ್ರು ಬೆಂಗಳೂರಲ್ಲಿ ಇದ್ದಾಗ ದಿನಾನು ಸ್ನೇಹಿತರೆ ತಿಂಡಿ ಹಾಗೇನೆ ಊಟಕ್ಕೆ ಎಲ್ಲದು ಚಿಕ್ಕಪ್ಪ ಅಷ್ಟು ದೂರದಿಂದ ಮೆಜೆಸ್ಟಿಕ್ ಇಂದ ನಾವ್ ಈ ಕಡೆನೆ ಇದ್ದಿದ್ದಂಥದ್ದು. ಕನಕಪುರ ರೋಡಿಗೆ ಹಾಸ್ಪಿಟ್ಲು, ಅಲ್ಲಿವರೆಗೂ ಎಲ್ಲ ತಗೊಂಡ್ ಬರೋರು. ತುಂಬಾನೇ ಒಂಥರ ಬೇಜಾರ್ ಅನ್ಸೋದು ಸ್ನೇಹಿತರೆ. ಅದನ್ನೆಲ್ಲ ನೆನೆಸ್ಕೊಂಡ್ಬಿಟ್ರೆ ನಿಜವಾಗ್ಲೂ ಎಷ್ಟು ಕಣ್ಣಲ್ಲಿ ನೀರ್ ಬರುತ್ತೆ ಅಂದ್ರೆ, ಯಾರಿಗೂ ಈ ತರ ಪರಿಸ್ಥಿತಿ ಬರೋದ್ ಬೇಡ ಅನ್ನಿಸ್ತಾ ಇರುತ್ತೆ. ಕೆಲವೊಂದ್ಸಲ ತುತ್ತು ಅನ್ನೋದನ್ನು ಎಷ್ಟು ನಾನ್ ಚಿಕ್ಕಂದಿಂದ ನಾನು ಅನುಭವಿಸಿದೀನಿ ಬಿಡಿ ಸ್ನೇಹಿತರೆ, ನನಗೆ ಗೊತ್ತು. ಆದ್ರೂನು ಅನ್ನೋದ್ ಬೆಲೆ ಎಷ್ಟು ಅನ್ನುವಂಥದ್ದು, ಹಾಗೇನೆ ಸಂಬಂಧಗಳದ್ದು ಬೆಲೆ ಏನು ಅನ್ನುವಂಥದ್ದು ಎಲ್ಲದನ್ನು ಏನಾದ್ರೂ ಕಷ್ಟ ಸುಖ ಬಂದಾಗ್ಲೇನೆ ಗೊತ್ತಾಗುವಂಥದ್ದು ಸ್ನೇಹಿತರೆ. ನಾನು ಚಿಕ್ಕಂದಿಂದ ಅನುಭವಿಸಿರೋದ್ರಿಂದ ಖಂಡಿತವಾಗ್ಲೂ ಇದು ಯಾವ್ದಕ್ಕೂ ಏನಿದು ಮಾಡೋದಿಲ್ಲ, ಎಲ್ಲದೂ ಗೊತ್ತಿದೆ ನನಗೆ. ಆದ್ರೂನು ಹೇಳ್ಕೊಳ್ತಾ ಇದ್ದೀನಿ ಅಷ್ಟೇನೆ ಸ್ನೇಹಿತರೆ ನಿಮ್ಮ ಜೊತೆಯಲ್ಲಿ. ಹಾಗಾಗಿ ಅದನ್ನೆಲ್ಲ ಮರೆಯೋದಿಕ್ ನನ್ನ ಜೀವನದಲ್ಲಿ ಯಾವತ್ತೂ ಮರೆಯೋದಿಕ್ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಹಾಗೇನೆ ನನ್ನಿಂದ ಏನು ಸಾಧ್ಯ ಆಗುತ್ತೋ ಅದನ್ನ ಖಂಡಿತವಾಗ್ಲೂ ನಾನ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಿ ಬಂದ್ಬಿಟ್ಟು ರವೆ ಉಂಡೆ, ಕರ್ಜಿಕಾಯಿ ಎಲ್ಲದನ್ನು ತಗೊಂಡೋಗಿದ್ದೆ. ತಂಗಿಗೆ ಎಲ್ರಿಗೂ ಇಷ್ಟ ಆಯ್ತು. ಹಾಗೇನೆ ತಂಗಿ ಬಂದು ಹೇಳ್ತಾ ಇಲ್ಲ, ಅಕ್ಕ ಪುಟ್ಟಾಣಿದ್ ಇಷ್ಟು ಉಂಡೆ ಎಷ್ಟ್ ಚೆನ್ನಾಗ್ ಕಟ್ಟಿದೀಯಲ್ಲ ಅಕ್ಕ ರವೆ ಉಂಡೆ ಅಂತ. ನಮ್ಮ ಅತ್ತೆನೂ ಹೇಳ್ತಾ ಇದ್ರು, ಉಂಡೆ ಮಾಡೋ ಟೈಮಿಗೆ ನೀನೇ ಮಾಡ್ಬಿಡಮ್ಮ, ನೀನ್ ಚಿಕ್ಕದಾಗಿ ತುಂಬಾ ಚೆನ್ನಾಗ್ ಮಾಡ್ತೀಯಾ, ಕಟ್ಕೊಂಡ್ಬಿಡು ಅಂತ ಹೇಳಿ. ನಮ್ಮ ಅತ್ತೆ ಉಂಡೆ ಏನ್ ಕಟ್ಕೊಡ್ಲಿಲ್ಲ, ನೀನೇ ಮಾಡ್ಕೊ ಅಂತ ಹೇಳಿದ್ರು. ಹಾಗಾಗಿ